ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೀನಾದ ನಡುವಿನ ಸಮರ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆ ಗಡಿಯಲ್ಲಿ ಖ್ಯಾತೆ ಮಾಡ್ತಿರೋ ಚೀನಾ ಈಗ ಭಾರತದ ವಿರುದ್ಧ ಜಲಬಾಂಬನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿದೆ. ಅದರ ಪರಿಣಾಮ ಬರೀ ಭಾರತದ ಮೇಲಲ್ಲ, ಇಡೀ ವಿಶ್ವದ ಮೇಲೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗೆ ನೋಡಿದರೆ ಈ ವಾಟರ್ ಬಾಂಬ್ ಅನ್ನೋದು ಚೀನಾದ ಹೊಸ ಕಲ್ಪನೆ ಏನಲ್ಲ. 2004 ಹಾಗೂ 2010ರಲ್ಲೇ ಈ ರೀತಿಯ ಒಂದು ಮಹಾ ಸಮಸ್ಯೆಯನ್ನು ಭಾರತಕ್ಕೆ ತಂದೊಡ್ಡೋದಕ್ಕೆ ಚೀನಾ ನಿರ್ಧರಿಸಿತ್ತಾದರೂ ಅದು ಯಶಸ್ವಿಯಾಗಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಸಾಕಷ್ಟು ಹಾಳಾಗಿದೆ. ಯುದ್ಧೋನ್ಮಾದದಲ್ಲಿ ತೇಲಾಡ್ತಾ ಇರೋ ಚೀನಾಗೆ ಪಾಠ ಕಲಿಸುವ ನಿಟ್ಟಲ್ಲಿ ಭಾರತ ಕೈಗೊಂಡಿರೋ ಒಂದಷ್ಟು ಕ್ರಮಗಳು, ಗಡಿಯಲ್ಲಿ ನಿಲ್ಲಿಸಿದ ಸೇನೆ, ಚೀನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡಿದಂತಹ ಕೆಲಸಗಳು ಹಾಗೂ ಭಾರತದಲ್ಲಿ ಚೀನಾ ಹೂಡಿಕೆ ಮಾಡದ ಹಾಗೆ ನೋಡ್ಕೊಳ್ತಾ ಇರೋದು, ಇದೆಲ್ಲ ಡ್ರ್ಯಾಗನ್ ದೇಶವನ್ನು ಕೆಣಕೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ದಶಕಗಳಿಂದ ಸದ್ದಿಲ್ಲದೆ ನಡೀತಾ ಇದ್ದ ಕಾರ್ಯಕ್ಕೆ ಈಗ ವೇಗ ಕೊಡೋದಕ್ಕೆ ಚೀನಾ ನಿರ್ಧಾರ ಮಾಡಿದೆ. ಈ ಬಗ್ಗೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟಲ್ಲಿ ಸಾಲು ಸಾಲು ವರದಿಗಳು ಕಂಡು ಬರ್ತಾ ಇದ್ದು, ಚೀನಾದಲ್ಲಿ ನಡೀತಾ ಇರೋ ಖತರ್ನಾಕ್ ಕೆಲಸದ ಬಗ್ಗೆ ಮಾಹಿತಿ ಹೊರ ಪ್ರಪಂಚಕ್ಕೆ ಸಿಗೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಚೀನಾ ಏನಾದರೂ ಈ ಕಾರ್ಯವನ್ನು ಮಾಡಿದ್ದೇ ಆದರೆ ಭಾರತ ಅಷ್ಟೇ ಅಲ್ಲ, ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರೋ ರಾಷ್ಟ್ರಗಳು ಹಾಗೂ ಇಡೀ ವಿಶ್ವ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾದರೆ ಏನಿದು ವಾಟರ್ ಬಾಂಬ್, ಇದರಿಂದ ಆಗೋ ಸಮಸ್ಯೆಗಳೇನು ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, 2010ರ ಸಮಯದಲ್ಲಿ ಚೀನಾ ಟಿಬೆಟ್ ಅಲ್ಲಿ ಮೆಗಾ ಡ್ಯಾಮ್ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿತು. ಟಿಬೆಟ್ ಅಲ್ಲಿ ಹರಿಯುವ ನದಿಗಳಿಗೆ ಡ್ಯಾಮ್ಗಳನ್ನು ಕಟ್ಟಿ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಅದರ ಪ್ರಮುಖ ಉದ್ದೇಶ ಅಂತ ಬಿಂಬಿಸಲಾಯಿತು. ಆದರೆ ಅದರ ಒಳಮರ್ಮ ಬೇರೆನೇ ಇತ್ತು ಅನ್ನೋದು ಜಗತ್ತಿಗೆ ಅರ್ಥವಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಯಾಕೆಂದರೆ ಈ ಡ್ಯಾಮ್ ನಿರ್ಮಾಣದ ಹಿಂದಿದ್ದದ್ದು ಭಾರತವನ್ನು ಕಟ್ಟಿ ಹಾಕುವ ಕುತಂತ್ರ. ಆದರೆ ಈ ಡ್ಯಾಮ್ ನಿರ್ಮಾಣ ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವವನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತೆ. ವಾತಾವರಣದ ಮೇಲೆ, ಭೂಮಂಡಲದ ಮೇಲೆ ಇದರ ಪರಿಣಾಮ ಉಂಟಾಗುತ್ತೆ. ಅರೆ, ಚೀನಾ ಒಂದೋ ಎರಡೋ ಡ್ಯಾಮ್ಗಳನ್ನು ಅವ್ರ ದೇಶದಲ್ಲಿ ಕಟ್ಟಿಕೊಂಡ್ರೆ ಅದರಿಂದ ವಿಶ್ವಕ್ಕೆ, ಭೂಮಂಡಲಕ್ಕೆ ಏನು ಸಮಸ್ಯೆ ಅಂತ ಅಂದ್ಕೋತಾ ಇದ್ದೀರೇನೋ? ಅಸಲಿಯತ್ತಿರೋದೇ ಇಲ್ಲಿ. ಗೆಳೆಯರೆ, ಟಿಬೆಟ್ ಇದೆಯಲ್ಲ, ಇದನ್ನು ಥರ್ಡ್ ಪೋಲ್ ಅಂತ ಕರೀತಾರೆ. ಇದು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವದ ಹಾಗೇನೆ ಈ ಜಗತ್ತಿಗೆ ಉಪಕಾರ ಮಾಡ್ತಾ ಇದೆ. ಇಲ್ಲಿರೋ ಸಿಹಿ ನೀರು ಕೋಟ್ಯಂತರ ಮಂದಿಗೆ ಜೀವ ಕೊಟ್ಟಿದೆ. ಭಾರತದಲ್ಲಿ ಹರಿಯೋ ಸಿಂಧು, ಸಟ್ಲೆಜ್, ಬ್ರಹ್ಮಪುತ್ರ ಸೇರಿದ ಹಾಗೆ ಸಾಕಷ್ಟು ಜೀವ ನದಿಗಳ ಮೂಲ ಈ ಟಿಬೆಟ್. ಹಿಮಾಲಯದ ಸಾಲಲ್ಲಿರೋ ಟಿಬೆಟ್ ಈಗ ಚೀನಾದ ವಶದಲ್ಲಿದೆ. 1950ರಿಂದ ಚೀನಾ ಅಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಿತ್ತು. ಈಗಂತೂ ಅದು ಚೀನಾದ ಭಾಗನೇ ಆಗಿ ಹೋಗಿದೆ. ಸೊ ಈಗ ಟಿಬೆಟಲ್ಲಿ ಚೀನಾ ಆಡಿದ್ದೇ ಆಟ. ಹೀಗಿರುವಾಗ ಅದು ಟಿಬೆಟ್ ಮೂಲಕ ಭಾರತವನ್ನು ಪ್ರವೇಶಿಸುವ ನದಿಗಳ ದಿಕ್ಕನ್ನು ಬದಲಿಸಿಬಿಡೋ ಯೋಜನೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೊರಟಿದೆ. ಅಲ್ಲದೆ ಈ ನದಿಗಳಿಗೆ ಭಾರತದ ಗಡಿಯಲ್ಲಿ ಡ್ಯಾಮ್ಗಳನ್ನು ಕಟ್ಟೋದು, ಒಂದು ವೇಳೆ ಭಾರತ ಮತ್ತು ಚೀನಾದ ನಡುವೆ ಸಂಘರ್ಷ ಉಂಟಾದರೆ ಅಂಥ ಸಂದರ್ಭದಲ್ಲಿ ಆ ಡ್ಯಾಮ್ಗಳನ್ನು ಸ್ಫೋಟಿಸಿಬಿಟ್ರೆ ಭಾರತದಲ್ಲಿ ಕೃತಕ ಪ್ರವಾಹ ಉಂಟಾಗುತ್ತೆ. ಹಾಗೆ ಮಾಡೋದ್ರ ಮೂಲಕ ಭಾರತಕ್ಕೆ ಬಾಂಬುಗಳನ್ನು ಹಾಕದೆ, ಭಾರತದ ಜೊತೆ ನೇರ ಯುದ್ಧ ಮಾಡದೆ ಭಾರತಕ್ಕೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಬಹುದು ಅನ್ನೋದು ಚೀನಿಯರ ಲೆಕ್ಕಾಚಾರ. 2010ರ ಸಂದರ್ಭದಲ್ಲಿ ಚೀನಾ ಇದೇ ರೀತಿಯ ಪ್ಲಾನನ್ನು ರೂಪಿಸಿತ್ತು. ಅವತ್ತು ಚೀನಾ ಸಟ್ಲೆಜ್ ನದಿಯನ್ನು ಭಾರತದ ವಿರುದ್ಧ ವಾಟರ್ ಬಾಂಬ್ ಆಗಿ ಪರಿವರ್ತಿಸೋದಕ್ಕೆ ಮುಂದಾಗಿತ್ತು. ಗೆಳೆಯರೆ, ಈ ಸಟ್ಲೆಜ್ ನದಿ ಕೈಲಾಸ ಮಾನಸ ಸರೋವರದ ಬಳಿಯಲ್ಲಿ ಹುಟ್ಟುತ್ತೆ. ಅಲ್ಲಿರೋ ರಾಕ್ಷಸಿ ತಾಲಾದ ಬಳಿ ಸೃಷ್ಟಿಯಾಗೋ ಈ ನದಿ ಹಿಮಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತೆ. ಅಲ್ಲಿಂದ ಅದು ಪಂಜಾಬ್ ತಲುಪಿ ಆ ನಂತರದಲ್ಲಿ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ. ಹೀಗೆ ಹರಿಯೋ ಸಟ್ಲೆಜ್ನ ವೇಗ ಏನು ಕಡಿಮೆ ಇಲ್ಲ. ಇದು ಪಂಜಾಬಲ್ಲಿ ಹರಿಯುವ 5 ನದಿಗಳ ಪೈಕಿ ಅತಿ ದೊಡ್ಡ ನದಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಅಂಥ ನದಿಗೆ ಗಡಿಯಲ್ಲೊಂದು ಡ್ಯಾಮ್ ಅನ್ನು ಕಟ್ಟಿ ಅದನ್ನು ಅಗತ್ಯ ಬಿದ್ದಾಗ ಒಡೆದು ಹಾಕೋ ಪ್ಲಾನ್ ಅನ್ನು ಚೀನಾ ಮಾಡಿಕೊಂಡಿತ್ತು. ಈ ವಿಚಾರ ಭಾರತಕ್ಕೆ ಗೊತ್ತಾಗಿ ತೀವ್ರ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲಾಯಿತು. ಇನ್ನು 2004ರಲ್ಲಿ ಚೀನಾ ಸಟ್ಲೆಜ್ ನದಿಯ ಉಪನದಿಯಾದ ಪ್ಯಾರಚೂ ನದಿಗೆ ಕೃತಕ ಸರೋವರವನ್ನು ನಿರ್ಮಾಣ ಮಾಡಿತು. ಈ ವಿಷಯ ಗೊತ್ತಾದ ಮೇಲೆ ಭಾರತ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದಲ್ಲದೆ ಒಂದಷ್ಟು ಸಂಶೋಧಕರನ್ನ ಹಾಗೂ ವಿಜ್ಞಾನಿಗಳನ್ನ ಆ ಸರೋವರದ ಬಳಿಗೆ ಕಳುಹಿಸಿ ಅಲ್ಲಿ ಏನಾಗಿದೆ ಅನ್ನೋದನ್ನ ವೀಕ್ಷಿಸೋದಕ್ಕೆ ಮುಂದಾಯಿತು. ಆದರೆ ಚೀನಾ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲದೆ ಇದು ವಾಟರ್ ಬಾಂಬು ಅಲ್ಲ, ಏನೂ ಅಲ್ಲ, ಇದು ನಾವು ಮಾಡ್ತಿರೋದು ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅಂತ
ಬಣ್ಣದ ಮಾತುಗಳನ್ನು ಆಡಿದರು. ಸೊ ಇಂಥ ಸಾಕಷ್ಟು ನದಿಗಳು ಟಿಬೆಟ್ನಿಂದ ಭಾರತವನ್ನು ಸೇರುತ್ತವೆ. ಅಲ್ಲೆಲ್ಲವೂ ಕೂಡ ಚೀನಾ ಇದೇ ಮಾದರಿಯನ್ನು ಅನುಸರಿಸಿ ಭಾರತಕ್ಕೆ ಬುದ್ಧಿ ಕಲಿಸಬಹುದು ಅಂತ ಚೀನಾದಲ್ಲಿರುವ ಕೆಲ ಅತಿ ಬುದ್ಧಿವಂತರು ಸರ್ಕಾರಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಅದರ ಜೊತೆಗೆ ಚೀನಾ ಕೈಗೊಳ್ತಾ ಇರೋ ಮತ್ತೊಂದು ಭಯಾನಕ ಕಾರ್ಯ ಅಂದರೆ ಅದು ಕೃತಕ ಭೂಕಂಪಗಳನ್ನು ಸೃಷ್ಟಿಸುವ ಮೂಲಕ ಪರ್ವತಗಳ ಮಣ್ಣನ್ನು ಕುಸಿಯೋ ಹಾಗೆ ಮಾಡೋದು. ಹೀಗೆ ಮಾಡೋದ್ರಿಂದ ಆ ಮಣ್ಣು ನದಿ ಪಾತ್ರದಲ್ಲಿ ಸಿಲುಕಿ ನದಿ ಪಾತ್ರ ಬದಲಾಗಿ ಬಿಡೋ ಸಾಧ್ಯತೆ ಇರುತ್ತೆ. ಹೀಗೆ ನದಿ ಪಾತ್ರವನ್ನು ಬದಲಿಸಿಬಿಟ್ರೆ ಅದನ್ನು ಪ್ರಕೃತಿ ವಿಕೋಪ ಅಂತ ಹೇಳಿಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಮೇಲೆ ಯಾವುದೇ ಅನುಮಾನಗಳು ಅಸಮಾಧಾನಗಳು ಉಂಟಾಗೋದಿಲ್ಲ ಅಂದ್ಕೊಂಡಿರೋ ಚೀನಾ ಅಂಥ ಪ್ರಯತ್ನಗಳಿಗೆ ಕೈ ಹಾಕಿದೆ. ಇದರ ಜೊತೆಗೆ ಚೀನಾ ಮತ್ತೊಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಅದೇನು ಅಂದರೆ ದೊಡ್ಡ ದೊಡ್ಡ ಸುರಂಗಗಳನ್ನು ಕೊರೆದು ಅದರ ಮೂಲಕ ಟಿಬೆಟ್ನಿಂದ ಭಾರತದ ಕಡೆಗೆ ಹರಿಯುವ ನೀರನ್ನು ಚೀನಾದ ಒಳಭಾಗಗಳಿಗೆ ತಿರುವ ಪ್ರಯತ್ನ. ಈಗಾಗಲೇ ಸಾಕಷ್ಟು ಸುರಂಗಗಳು ಅಲ್ಲಿ ಸಿದ್ಧವಾಗಿದ್ದು ಅದರ ಬಗ್ಗೆ ಭಾರತ ಮಾತಾಡಿದ ಕೂಡಲೇ ಚೀನಾ ಅಂಥದ್ದೇನನ್ನು ನಾವು ಮಾಡ್ತಿಲ್ಲ ಅನ್ನೋದಕ್ಕೆ ಶುರು ಮಾಡುತ್ತೆ. ಇನ್ನು ಮೂರನೆಯದ್ದಾಗಿ ಚೀನಾ ಟಿಬೆಟಲ್ಲಿ ಹರಿಯುವ ಯಾರ್ಲುಂಗ್ ಸಾಂಗ್ಪೋ ಅನ್ನೋ ನದಿಗೆ 11 ಡ್ಯಾಮ್ಗಳನ್ನು ಕಟ್ಟೋದಕ್ಕೆ ಹೊರಟಿದೆ. ಈ ನದಿ ಯಾವುದು ಅಂತ ಕನ್ಫ್ಯೂಸ್ ಆಗಬೇಡಿ. ಇದನ್ನೇ ಭಾರತ ಮತ್ತು ಬಾಂಗ್ಲಾದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಹೌದು ಗೆಳೆಯರೆ, ಚೀನಾ ಬ್ರಹ್ಮಪುತ್ರ ನದಿಯ ನೀರಿನ ಮೇಲೆ ಈಗ ಕಣ್ಣಿಟ್ಟುಕೊಂಡು ಕೂತಿದೆ. ಸುಮಾರು 11 ಕಡೆಗಳಲ್ಲಿ ಡ್ಯಾಮನ್ನು ನಿರ್ಮಿಸುವ ಮೂಲಕ ಈ ನದಿಯ ನೀರನ್ನು ಆದಷ್ಟು ತಾನೇ ಉಪಯೋಗಿಸ್ಕೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಆ ಮೂಲಕ ನದಿಯಲ್ಲಿ ಕೃತಕ ನೀರಿನ ಅಭಾವವನ್ನು ಸೃಷ್ಟಿ ಮಾಡಿ ನದಿ ಪಾತ್ರವನ್ನು ಬರಿದು ಮಾಡೋದು ಅದರ ಉದ್ದೇಶ. ಅದಕ್ಕಾಗಿಯೇ ಟಿಬೆಟ್ನ ಬಾಯು, ಜಿಕ್ಸಿ, ಲಾಂಗ್ಟಾ, ಡಾಕ್ಪಾ, ನಾಂಗ್, ಡೆಮೋ, ನಾಮ್ಚಾ ಮತ್ತು ಮ್ಯಾಟಾಕ್ ನಗರಗಳು ಸೇರಿದ ಹಾಗೆ ಒಟ್ಟು 11 ಕಡೆಗಳಲ್ಲಿ ಡ್ಯಾಮ್ ನಿರ್ಮಾಣಕ್ಕೆ ಚೀನಾ ಮುಂದಾಗ್ತಾ ಇದೆ. ಇದರಲ್ಲಿ ಕೆಲವು ಕಡೆಗಳಲ್ಲಿ ಡ್ಯಾಮ್ಗಳಿಗಾಗಲೇ ಕಂಪ್ಲೀಟ್ ಆಗಿದ್ದು ಮತ್ತೆ ಕೆಲವು ನಿರ್ಮಾಣದ ಹಂತದಲ್ಲಿವೆ. ಹೀಗೆ ಮಾಡೋದ್ರ ಮೂಲಕ ಒಂದು ಕಡೆ ಭಾರತದಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡೋದು, ಮತ್ತೆ ಕೆಲವು ಕಡೆಗಳಲ್ಲಿ ನದಿಗಳನ್ನು ಬರಿದು ಮಾಡಿ ಭಾರತದಲ್ಲಿ ಬರವನ್ನು ಸೃಷ್ಟಿ ಮಾಡೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಇದು ಚೀನಾ ಹಾಗೂ ಭಾರತಕ್ಕೆ ಸಂಬಂಧಿಸಿದ ಹಾಗೂ ಭಾರತದಿಂದ ಮುಂದಕ್ಕೆ ನೀರು ಹರಿಯುವ ದೇಶಗಳಿಗೆ ಸಂಬಂಧಪಟ್ಟ ವಿಷಯ. ಇದಕ್ಕೂ ಪ್ರಕೃತಿ ಹಾಗೂ ಭೂಮಂಡಲಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿದೆ ಅಲ್ವಾ? ಹೇಳ್ತೀನಿ ಕೇಳಿ. ಟಿಬೆಟ್ ಅನ್ನೋದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಅಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಏನೇ ಮಾಡಿದರೂ ಕೂಡ ಅದು ಭೂಮಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅಲ್ಲಿ ಹುಟ್ಟುವ ನದಿಗಳು ತಗ್ಗಿನ ಕಡೆ ಹರಿಬೇಕು. ಅಲ್ಲಿನ ಹುಲ್ಲುಗಾವಲು, ಕಣಿವೆಗಳು, ಬೃಹತ್ ಮರಗಳು, ಕಾಡು ಇದೆಲ್ಲ ಪ್ರಕೃತಿ ತನಗೆ ಏನು ಬೇಕೋ ಹಾಗೂ ಹೇಗೆ ಬೇಕೋ ಹಾಗೆ ಮಾಡಿಕೊಂಡಿರೋ ನಿರ್ಮಾಣ ಇದು. ಹೀಗಿರುವಾಗ ಅಲ್ಲಿ ಬೃಹತ್ ಡ್ಯಾಮ್ಗಳನ್ನು ಕಟ್ಟಿ ಭಾರಿ ಪ್ರಮಾಣದ ನೀರನ್ನು ಸ್ಟಾಕ್ ಮಾಡೋದಕ್ಕೆ ಹೋದರೆ ಆ ಭಾಗದಲ್ಲಿ ಭೂಮಿಯ ಭಾರ ಹೆಚ್ಚಾಗುತ್ತೆ. ಥರ್ಡ್ ಪೋಲಲ್ಲಿ ಉಂಟಾಗುವ ಅತಿ ಹೆಚ್ಚಿನ ಭಾರ ಭೂಮಿಯ ತಿರುಗುವ ವೇಗವನ್ನು ನಿಧಾನಗೊಳಿಸುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ಭಾರಿ ಡ್ಯಾಮ್ಗಳನ್ನು ಕಟ್ಟೋದು ಒಳ್ಳೆಯದಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಈಗಾಗಲೇ ಆಕ್ಸೆ ನದಿಗೆ ಕಟ್ಟಲಾಗಿರುವ ಡ್ಯಾಮ್ನಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ. ಹೀಗಿರುವಾಗ ಟಿಬೆಟ್ನಲ್ಲೇ ಇಷ್ಟೊಂದು ಪ್ರಮಾಣದಲ್ಲಿ ಡ್ಯಾಮ್ಗಳನ್ನು ಕಟ್ಟಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾರೆ ಪರಿಸರವಾದಿಗಳು. ಆದರೆ ಚೀನಾಗೆ ಮಾತ್ರ ಇದು ಯಾವುದರ ಬಗ್ಗೆಯೂ ಯಾವ ಕಾಳಜಿಯೂ ಇದ್ದಂತಿಲ್ಲ. ಗೆಳೆಯರೆ, ಇದು ಚೀನಾ ಭಾರತದ ಮೇಲೆ ಹಾಕೋದಕ್ಕೆ ಹೊರಟಿರೋ ವಾಟರ್ ಬಾಂಬ್ ಕುರಿತಾದ ಚಿಕ್ಕ ಮಾಹಿತಿ. ಆದರೆ ಇದು ಚೀನಾ ಅಂದ್ಕೊಂಡಷ್ಟು ಸುಲಭದ ಕೆಲಸ ಖಂಡಿತ ಅಲ್ಲ. ಇಲ್ಲಿ ಭಾರತ ಮಾತ್ರ ಚೀನಾದ ಟಾರ್ಗೆಟ್ ಆಗೋದಿಲ್ಲ. ಬದಲಾಗಿ ಆಫ್ಘನಿಸ್ತಾನವನ್ನು ಹೊರತುಪಡಿಸಿದರೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಪೂರ್ಣ ವಿರೋಧವನ್ನು ಚೀನಾ ಕಟ್ಕೋಬೇಕಾಗತ್ತೆ. ಆ ವಿರೋಧದ ನಡುವೆಯೂ ಒಂದು ವೇಳೆ ಚೀನಾ ಇದನ್ನು ಕಾರ್ಯರೂಪಕ್ಕೆ ತರೋದಾದರೆ ಏನಾಗುತ್ತೆ? ಟಿಬೆಟ್ನಲ್ಲಿ ಕಟ್ಟುವ ಡ್ಯಾಮ್ಗಳು ಹೇಗೆ ಜಗತ್ತಿನ ಸರ್ವನಾಶಕ್ಕೆ ಕಾರಣವಾಗುತ್ತವೆ? ಭಾರತವನ್ನು ಟಾರ್ಗೆಟ್ ಮಾಡುವ ಭರದಲ್ಲಿ ಚೀನಾ ಇನ್ನಿತರ ದೇಶಗಳ ಕಣ್ಣಲ್ಲಿ ಹೇಗೆ ಖಳನಾಯಕನಾಗತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.